ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ಕಂಪ್ಲೀಟ್ ಮಾಸ್ಟರ್ ಕ್ಲಾಸ್ನಲ್ಲಿ ನಾವು ಟ್ರೇಡಿಂಗ್ನಲ್ಲಿ ಅತ್ಯಂತ ಮುಖ್ಯವಾದ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಬಹುತೇಕ ಬಿಗಿನರ್ಸ್ ಟ್ರೇಡಿಂಗ್ನಲ್ಲಿ ಎಂಟ್ರಿ ಆಗ್ತಾರೆ, ಆದರೆ ಕೆಲವು ಟ್ರೇಡರ್ಸ್ ಲಾಸ್ ಆಗೋದ್ರಿಂದ ಬೇಗನೆ ಎಕ್ಸಿಟ್ ಆಗ್ತಾರೆ. ಇದರಿಂದ ಮಾರ್ಕೆಟ್ ಬಿಡ್ತಾರೆ. ಈ ಟ್ರೇಡಿಂಗ್ ಅವಶ್ಯಕತೆ ಇಲ್ಲ ಅನ್ಕೊಂಡು. ಇದಕ್ಕೆ ಮುಖ್ಯ ಕಾರಣ ಸ್ಟಾಪ್ ಲಾಸ್ ಬಳಸದೇ ಇರುವುದು, ರಿಸ್ಕ್ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲದೆ ಇರ್ಬೋದು, ಎಮೋಷನಲ್ ಟ್ರೇಡಿಂಗ್, ಓವರ್ ಟ್ರೇಡಿಂಗ್ ಆಗ್ಬೋದು. ಟ್ರೇಡಿಂಗ್ ನಲ್ಲಿ ಪ್ರಾಫಿಟ್ ಮಾಡುವುದು ಮುಖ್ಯ ಅಲ್ಲ, ಮೊದಲು ಆ ಟ್ರೇಡಿಂಗ್ ನಲ್ಲಿ ಕ್ಯಾಪಿಟಲ್ ಯಾವ ರೀತಿ ಮಾಡಬಹುದು ಅದು ತಿಳಿದುಕೊಳ್ಳುವುದು ಅದು ಮುಖ್ಯ. ನಾವು ಇವತ್ತು ತಿಳಿದುಕೊಳ್ಳೋಣ ಸ್ಟಾಪ್ ಲಾಸ್, ರಿಸ್ಕ್ ಮ್ಯಾನೇಜ್ಮೆಂಟ್, ಪೊಸಿಷನ್ ಸೈಜಿಂಗ್, ರಿಸ್ಕ್ ರಿವಾರ್ಡ್ ರೇಷಿಯೋ, ಟ್ರೇಡಿಂಗ್ ಸೈಕಾಲಜಿ, ಡಿಸಿಪ್ಲಿನ್, ಪ್ರೊಫೆಷನಲ್ ಟ್ರೇಡಿಂಗ್ ಮೈಂಡ್ ಸೆಟ್. ನಮಗೆ ಈ ಕಾನ್ಸೆಪ್ಟ್ ಗೊತ್ತಿದ್ರೆ ನಾವು ಸರ್ವೈವ್ ಆಗೋ ಚಾನ್ಸ್ ತುಂಬಾ ಹೆಚ್ಚಾಗುತ್ತದೆ. ಸ್ಟಾಪ್ ಲಾಸ್ ಅಂದ್ರೆ ಈಗ ತಪ್ಪಾಗಿ ಹೋದ್ರೆ ಲಾಸ್ ಲಿಮಿಟ್ ಮಾಡುವ ಒಂದು ಮೆಥಡ್. ಈಗ ಎಕ್ಸಾಂಪಲ್ ನಾವು ಏನಾರ ತಗೋತಂದ್ರೆ, ನೀವು ಈಗ ಸ್ಟಾಕ್ ಮಾರ್ಕೆಟ್ ಈಗ ಈಗ ಸ್ಟಾಕ್ ಗಳು ಇರ್ತವೆ, 500 ರೂಪಾಯಿ ಆಗ್ಬೋದು, 1000 ರೂಪಾಯಿ ಅದು ಅಥವಾ ಸ್ಟಾಕ್ ಗಳು ಇರ್ತವೆ. ಈಗ ನೀವು ಅದನ್ನ ಬೈ ಮಾಡಿದ್ರೆ ಅದಕ್ಕೆ 5% ನೀವು ಸ್ಟಾಪ್ ಲಾಸ್ ಲಿಮಿಟ್ ಇರ್ತೀರಾ, ಅದನ್ನ ನಾವು ಸ್ಟಾಪ್ ಲಾಸ್ ಅಂತ ಕರಿತೀವಿ. ಈ ಸ್ಟಾಪ್ ಲಾಸ್ ಯಾಕೆ ಮುಖ್ಯ ಅಂತಂದ್ರೆ, ಮಾರ್ಕೆಟ್ ಯಾವಾಗಲೂ ಡೈರೆಕ್ಷನ್ ಒಂದೇ ಡೈರೆಕ್ಷನ್ ಹೋಗುದಿಲ್ಲ. ಕೆಲವೊಮ್ಮೆ ಮಾರ್ಕೆಟ್ ಕ್ರಾಶ್ ಆಗೋ ಸಾಧ್ಯತೆ ಐತೆ, ಮತ್ತೆ ಇನ್ಸ್ಟಿಟ್ಯೂಷನಲ್ ಸೆಲ್ಲಿಂಗ್ ಐತೆ, ಪ್ಯಾನಿಕ್ ಸೆಲ್ಲಿಂಗ್ ಐತೆ. ಇವುಗಳಿಂದ ಮಾರ್ಕೆಟ್ ಸಡನ್ಲಿ ರಿವರ್ಸ್ ಆಗ್ಬೋದು. ಸ್ಟಾಪ್ ಲಾಸ್ ಇಲ್ಲದೆ ಹೋದ್ರೆ ಸಣ್ಣ ಮತ್ತೆ ದೊಡ್ಡ ಲಾಸ್ ಆಗುತ್ತದೆ. ಈಗ ಸ್ಟಾಪ್ ಲಾಸ್ ಅಲ್ಲಿ ಸುಮಾರು ತರ ಟೈಪ್ ಇದೆ. ಫಿಕ್ಸ್ಡ್ ಸ್ಟಾಪ್ ಲಾಸ್, ಸ್ವಿಂಗ್ ಲೋ ಸ್ಟಾಪ್ ಲಾಸ್, ಸಪೋರ್ಟ್ ಸ್ಟಾಪ್ ಲಾಸ್, ಮತ್ತೆ ಇದೆ 3 ಸ್ಟಾಪ್ ಲಾಸ್ ನಾವು ನೋಡ್ಬೋದು. ಈಗ ಟ್ರೇಡಿಂಗ್ ಸೆಟಪ್ ಮಾಡೋದು ಯಾವ ತರ ತಿಳ್ಕೊಳ್ಳೋ ಬನ್ನಿ. ಒಂದು ಟ್ರೇಡ್ ತೆಗೆದುಕೊಳ್ಳೋ ಮೊದಲು 3 ವಿಷಯ ಕ್ಲಿಯರ್ ಆಗಿ ನಮ್ಗೆ ಗೊತ್ತಿರಬೇಕು. ಎಂಟ್ರಿ, ಸ್ಟಾಪ್ ಲಾಸ್, ಟಾರ್ಗೆಟ್. ಈ 3 ನಾವು ಸ್ಟಾಪ್ಸ್ ಗೊತ್ತಿರೇ ನಾವು ಸ್ಟಾಕ್ ನ ಬೈ ಮಾಡಬಹುದು. ಈಗ ನಾವು ಅದರಲ್ಲಿ ಈಗ ನಮ್ಗೆ ಗೊತ್ತಿದ್ರೆ ಏನ್ ಮಿಸ್ಟೇಕ್ ಮಾಡ್ತೀವಿ ಅಂತಂದ್ರೆ, ಮೊದಲು ಬೈ ಮಾಡ್ತೀವಿ, ಸ್ಟಾಪ್ ಲಾಸ್ ಹಾಕುವುದಿಲ್ಲ. ಮತ್ತೆ ಅದೇ ತರ ಅದನ್ನ ಸೇಲ್ ಮಾಡಿದ್ರೆ ಆಟೋಮೆಟಿಕ್ ನಮ್ಗೆ ಲಾಸ್ ಆಗುತ್ತದೆ. ಕಾಮನ್ ಸ್ಟಾಪ್ ಲಾಸ್ ಮಿಸ್ಟೇಕ್. ಪ್ರೈಸ್ ಸ್ಟಾಪ್ ಹತ್ತಿರ ಬಂದಾಗ ನಾವು ಬೌನ್ಸ್ ಆಗ್ಬೋದು ಅಂತ ಸ್ಟಾಪ್ ಲಾಸ್ ರಿಮೂವ್ ಮಾಡ್ತಾರೆ. ಇದು ನಮ್ಗೆ ಆಕ್ಚುಲಿ ಇದು ಡೇಂಜರಸ್. ಈಗ ಸ್ಟಾಪ್ ಲಾಸ್ ಮಾಡೋದು ಹೇಗೆ? ಸ್ಟಾಪ್ ಲಾಸ್ ಅಕ್ಸೆಪ್ಟ್ ಮಾಡದೆ ಸ್ಟಾಪ್ ಲಾಸ್ ಕೆಳಗೆ ಶಿಫ್ಟ್ ಮಾಡ್ತಾರೆ. ಅದರಿಂದ ಸ್ಮಾಲ್ ಲಾಸ್ ಅಗ್ಯೂ ಲಾಸ್ ಆಗ್ತದೆ. ಯಾವುದೇ ಕಾರಣಕ್ಕೂ ನಾವು ಎಮೋಷನಲ್ ಟ್ರೇಡಿಂಗ್ ಮಾಡಬಾರ್ದು. ಫಿಯರ್ ಆಗಲಿ ಡಿಸಿಷನ್ ತೆಗೆದುಕೊಳ್ತದೆ. ಮತ್ತೆ ಪ್ರೊಫೆಷನಲ್ ಟ್ರೇಡರ್ಸ್ ಎಮೋಷನಲ್ ಮೇಲೆ ಟ್ರೇಡ್ ಮಾಡುವುದಿಲ್ಲ. ಅದೇ ತರ ನಾವು ಈಗ ಟ್ರೇಡರ್ಸ್ ಆಗ್ಬೋದು, ಈಗ ಅಮೌಂಟ್ ಕಳೆದೋಯ್ತು, ಅಮೌಂಟ್ ಏನ್ ಟ್ರೇಡಿಂಗ್ ಅಲ್ಲಿ ಯಾವ್ದು ಟ್ರೇಡಿಂಗ್ ಮಾಡಕ್ ಹೋಗ್ಬೇಕು. ಯಾವಾಗಲೂ ನಾವು ರಿಸ್ಕ್ ರೂಲ್ಸ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಈಗ ಪೊಸಿಷನ್ ಸೈಜಿಂಗ್ ಕ್ವಾಂಟಿಟಿ ಬೈ ಮಾಡಬೇಕು ಅನ್ನೋದು ಕ್ಯಾಲ್ಕುಲೇಟ್ ಮಾಡಬಹುದು. ಈಗ ಟ್ರೇಡಿಂಗ್ ನಲ್ಲಿ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಒಂದು ಫಾರ್ಮುಲಾ ಐತೆ. ಪೊಸಿಷನ್ ಸೈಜ್ ಈಕ್ವಲ್ ಟು ರಿಸ್ಕ್ ಮ್ಯಾನೇಜ್ಮೆಂಟ್ ಇಂಟು ಸ್ಟಾಪ್ ಲಾಸ್ ಪಾಯಿಂಟ್. ಈ ಫಾರ್ಮುಲಾ ನಾವು ಹಾಕಿ ಮಾಡ್ತೋ ಅಂದ್ರೆ ಪ್ರಾಫಿಟ್ ನಮ್ಗೆ ತುಂಬಿಕೊಳ್ಬಹುದು. ಈಗ ಯಾವಾಗಲೂ ಪ್ರೊಫೆಷನಲ್ ಟ್ರೇಡರ್ಸ್ ರ್ಯಾಂಡಮ್ ಕ್ವಾಲಿಟಿ ಬೈ ಮಾಡುವುದಿಲ್ಲ. ಮೊದಲು ರಿಸ್ಕ್ ಮ್ಯಾನೇಜ್ಮೆಂಟ್, ಆಮೇಲೆ ಸ್ಟಾಪ್ ಲಾಸ್, ಪೊಸಿಷನ್ ಸೈಜ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಈಗ ಟ್ರೇಡಿಂಗ್ ನಲ್ಲಿ ರಿಸ್ಕ್ ರಿವಾರ್ಡ್ ರೇಷಿಯೋ ತುಂಬಾ ಇಂಪಾರ್ಟೆಂಟ್. ಇದೇ ತರ ಅತಿ ಹೆಚ್ಚು ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.